ಆದರೆ ಮತ್ತೊಂದು ಸಲ ನಾನು ನಿಮಗೆ ಎಚ್ಚರಿಸ್ತಾ ಇದ್ದೀನಿ, ಈ ಒಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಆಗುವಂತಹ ಎಫೆಕ್ಟು ಏನಾಗುತ್ತೆ ಅಂದರೆ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿಯೂ ಕೂಡ ದೊಡ್ಡ ಮಟ್ಟಿಗೆ ಒಂದು ರಾಜಕೀಯ ಪರಿವರ್ತನೆಗೆ ಮಹಾ ತಿರುವು ಈ ಸಮಯನೇ ಶುರು. ಆ್ಯಕ್ಚುಲಿ ಅದು ಇಲ್ಲಿಂದ 18 ತಿಂಗಳವರೆಗೂ ಅದರ ಸಖತ್ತಾಗಿ ಎಫೆಕ್ಟ್ ಇರುತ್ತೆ. ಈ ತಿಂಗಳಿಂದ ಶುರು ಅದು. ಆ್ಯಕ್ಚುಲಿ ಏನಾಗುತ್ತೆ, ರಾಷ್ಟ್ರದಲ್ಲಿ ಕೂಡ ನೀವು ಕಂಡು ಕೇಳರಿದಂಥ ಮಹಾ ಪರಿವರ್ತನೆ. ಹಳೆ ತಳೆಗಳೆಲ್ಲ ಉರುಳೆ ಹೋಗ್ಬಿಡ್ತವೆ, ಹೊಸ ತಳೆಗಳೆಲ್ಲ ಬರ್ತವೆ. ಕಂಡರಿಯದ ಹಾಗೆ ಪರಿವರ್ತನೆ ಕಂಡುಬಿಡ್ತಾರೆ ಈ ಬರೋ ದಿನಗಳಲ್ಲಿ. ಅದೆಲ್ಲ ಟ್ರಿಗರ್ ಆಗೋದು ಇವಾಗಲೇ ಶುರು ಆಗಿಬಿಡುತ್ತೆ. ಇನ್ನು ಮುಂಬರೋ ದಿನಗಳಲ್ಲಿ ಎಲ್ಲ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇದು ಮಾತ್ರ ಪರಮಾತ್ಮನಿಗೂ ಸತ್ಯ. ಸೊ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆ ಕಾಣುತ್ತೆ. ಹೊಸ ಪ್ರತಿಭೆಗಳು ಮುಂದೆ ಬರ್ತವೆ, ಹೊಸ ಮುಖವಾಡಗಳು ಮುಂದೆ ಬರ್ತವೆ, ಹಳೆ ಮುಖವೆಲ್ಲ ಅಂತ್ಯ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ರಾಜಕೀಯ ಯುಗಾಂತ್ಯ ಅಂತ ನಾವು ಇದು ಹೆಡ್ಡಿಂಗೇ ಕೊಟ್ಟು ಹಿಂದೆ ಕಾಲಜ್ಞಾನ ಸಂಚಿಕೆಯಲ್ಲಿ ಪ್ರಚಾರ ಮಾಡಿದ್ದೀವಿ.